ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ನಾಯಕತ್ವದ ಕೊರತೆ ಇದೆ. 12 ವರ್ಷ ಆಯ್ತು ಸ್ವಾಮಿ, ಒಂದ್ಸರಿಯಾನ ಯಾವ್ದಾದ್ರು ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿದಾರ? ನನಗಂತೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನಾವು ಯಾವುದೇ ರೀತಿಯಾದಂತ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಮುಖಾಂತರ ನಾವು ಚುನಾವಣೆ ಗೆದ್ದಿಲ್ಲ, ನಾವು ಗೆಲ್ಲಕ್ಕೂ ಹೋಗಲ್ಲ. ಇವತ್ತು 11 ಮತಗಳು ನಮಗ್ ಬಿದ್ದಿದೆ ಅಂದ್ರೆ ಇದಕ್ಕೆ ಉತ್ತರ ನಾವು ಕೊಡ್ಬೇಕಾ ಅವ್ರು ಕೊಡ್ಬೇಕಾ? 28 ಸ್ಟೇಟ್ ಎಲೆಕ್ಷನ್, 29 ಲೋಕಸಭಾ ಎಲೆಕ್ಷನ್ ಎಲ್ಲಾನು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ. ಕರ್ನಾಟಕ ದೇಶದಲ್ಲಿ ಕೂಡ ನಾವೇ ಬರ್ತೀವಿ. ನೋಡಿ, ಬಹಳ ಸ್ಪಷ್ಟವಾಗಿ ಎದ್ ಕಾಣೋದು ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿ ಅವರಿಗೆ ಮತ್ತೆ ಜೆಡಿಎಸ್ ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನ ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನ ಕೊಡ್ತಾ ಇರೋದನ್ನ ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನ ನೀಡಿದ್ದಾರೆ. ಇದು ನಮ್ಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಅವರಿಗೆ ಕೇಳಬೇಕು. ಯಾವ ಪಕ್ಷಗಳು ನಮ್ಮ ಬಗ್ಗೆ ದಿನ ಟೀಕೆ ಮಾಡ್ತಾ ಇದ್ರು, ಇವತ್ತು 11 ಮತಗಳು ನಮಗ್ ಬಿದ್ದಿದೆ ಅಂದ್ರೆ ಇದಕ್ಕೆ ಉತ್ತರ ನಾವು ಕೊಡ್ಬೇಕಾ ಅವ್ರು ಕೊಡ್ಬೇಕಾ? ಬಹಳ ಸ್ಪಷ್ಟವಾಗಿ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರ, ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನಾಯಕತ್ವವನ್ನ ಸ್ವತಃ ಬಿಜೆಪಿ ಅವರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಎರಡೂ ಪಕ್ಷದ ಮೈತ್ರಿ ಏನಿದೆ ಅದನ್ನು ಕೂಡ ತಿರಸ್ಕಾರ ಇವತ್ತು ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರು ಮಾಡಿದ್ದಾರೆ. ಮೊದಲ ಪ್ರಯತ್ನದಲ್ಲೇ ಸರ್ ಬರೋಬ್ಬರಿ 11 ಮತಗಳು ಆತ್ಮಸಾಕ್ಷಿಯ ಮತಗಳು. ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಎಲ್ಲರೂ ಗೆದ್ದಿದ್ದು, ಮೊದಲನೇ ಸುತ್ತಿಲ್ಲ ಅಂದ್ರೆ ಏನ್ ತೋರಿಸುತ್ತೆ? ಇಟ್ ಈಸ್ ಅನ್ ಔಟ್ರೈಟ್ ರಿಜೆಕ್ಷನ್ ಆಫ್ ದ ಲೀಡರ್ಶಿಪ್ ಆಫ್ ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜಯೇಂದ್ರ ಅಂಡ್ ಮಿಸ್ಟರ್ ಕುಮಾರಸ್ವಾಮಿ. ನೋಡಿ, ನಾವು ಯಾರಿಗೂ ಸೆಳೆದಿಲ್ಲ, ಏನಿಲ್ಲ. ಬಹಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂತ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಮುಖಾಂತರ ನಾವು ಚುನಾವಣೆ ಗೆದ್ದಿಲ್ಲ, ನಾವು ಗೆಲ್ಲಕ್ಕೂ ಹೋಗೋದಿಲ್ಲ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದಾಗ ಅವ್ರು ಹಾಕಿದ್ದ ಇದು ಸೀಕ್ರೆಟ್ ಬ್ಯಾಲೆಟ್, ನೀವು ಎಲ್ಲಾನು ಕೂಡ ನೀವೇ ನೋಡಿದೀರಾ, ಲೈವ್ ನೋಡಿದೀರಾ. ಯಾರಾದ್ರೂ ನಾವು ಏನಾದ್ರೂ ಹೋಗಿ ಅಲ್ಲಿ ಕೈಕಾಲು ಬಿದ್ವಾ, ಏನಾದ್ರೂ ನಾವು ಅವರಿಗೆ ಮನವಿ ಮಾಡ್ಕೊಂಡ್ರ? ಇಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ, ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನೋಡಿ, ಅವ್ರು ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನ್ ಮಾಡ್ಬೇಕು? ನಾವು ಮಾಡ್ಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮೇರ್ಲಿ, ಈಗ ನಾವು ಅವ್ರ ಪಾಲಿನ ನೀರನ್ನ ನಾವು ಕಸ್ಕೋತಾ ಇದೀವಿ ಅಂದ್ರೆ ಅವರು ಏನಾದ್ರೂ ಏನೋ ಆಕ್ಷೇಪ ವ್ಯಕ್ತಪಡಿಸಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನ ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿದೆ, ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೇವೆ. ಮಾಡ್ಲಿ, ವಾಟ್ ಎವರ್ ಇಟ್ ಈಸ್. ನೋಡಿ, ನನ್ನ ಜವಾಬ್ದಾರಿ ಏನು? ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಅವ್ರ ರಾಜ್ಯದ ಅದೇನಿದೆ ಆಗ್ಲೇ ಕೋರ್ಟ್ ಅಲ್ಲಿ ತೀರ್ಪು ಬಂದಿದೆ. ಇವ್ರು ಇನ್ನ ಏನ್ ಮುಂದೆ ಮಾಡ್ತಾರೆ, ವಿ ಆರ್ ಆಲ್ಸೋ ರೆಡಿ ಫಾರ್ ಇಟ್. ಧ್ವನಿ ಎತ್ತಕ್ಕಲ್ಲ ಸಾಧ್ಯ ಹೇಳಿ. ನಿಮ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬಿಜೆಪಿ ಅವ್ರ. 12 ವರ್ಷ ಆಯ್ತು ಸ್ವಾಮಿ, ಒಂದ್ಸರಿಯಾನ ಯಾವ್ದಾದ್ರು ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿದಾರ? ನನಗಂತೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವ್ ಯಾಕೆ ಇನ್ನ ಇಟ್ಕೊಂಡಿದೀರ ನನ್ಗೆ ಗೊತ್ತಿಲ್ಲ. ಅವರಷ್ಟು ಅಸಮರ್ಥ ನಾಯಕತ್ವ ಇಡೀ ದೇಶದಲ್ಲೇ ನಾನು ನೋಡಿಲ್ಲ. ನಮ್ಮ ರಾಜ್ಯ ಬಿಜೆಪಿ ಎಂಪಿಗಳು ಏನ್ ಮಾಡ್ತಾರೆ, ಈಗ ನಿಮ್ಮ BMRC ಎಲ್ರು ದರ ಏರಿಕೆ ಆದಾಗ ಯಾವ ರೀತಿ ಬಂದು ಪ್ರತಿಭಟನೆ ಮಾಡ್ತಾರೆ, ಬಾಲೇಶ ತರ ಹೇಳಿಕೆ ಕೊಡ್ತಾರೆ. ಏನ್ ಬರೇ ನಮ್ದು ಒಂದೇ ಜವಾಬ್ದಾರಿನಾ? ಸೊ ಇವೆಲ್ಲ ಐ ಹ್ಯಾವ್ ನೋ ಹೋಪ್ಸ್ ಅಂಡ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆಫ್ ಬಿಜೆಪಿ. ನಮ್ಮ ಮೀಡಿಯಾ ಫ್ರೆಂಡ್ಸಿಗೆ ಇನ್ನ ಯಾಕಿದೆ ಅಂತ ನನ್ಗೆ ಗೊತ್ತಿತ್ತು. ಈಗ ನೋಡಿ, ಇವ್ರೆ ಎಲ್ಲಾ ಇಲಾಖೆನಲ್ಲಿ ಹಲವಾರು ವ್ಯವಸ್ಥೆಗಳಲ್ಲಿ ಇಂಥವು ಇದ್ದೇ ಇರ್ತಾರೆ ಒಂದೆರಡು. ಈಗ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ವಿಲ್ ಟೇಕ್ ಆಕ್ಷನ್. ಇಂಥವ್ರೆಲ್ಲ ರೆಕಮೆಂಡೇಶನ್ ಯಾರು ಮಾಡೋದು? ನಮ್ಮ MLAಗಳೇ ಮಾಡಿರ್ತಾರೆ, ನಾವೇ ಕಳಿಸಿರ್ತೀವಿ.
ಏನು ನಮ್ಮ ಕಡೆ ಆಗಿರುವಂಥ ಲೋಪಗಳನ್ನು ನಾವು ತಿದ್ಕೋಬೇಕಾಗ್ತದೆ. ನಾವೇನು ನಮ್ದು ನಿರೀಕ್ಷೆ ಏನಿರ್ತದೆ, ನಾವು ಒಬ್ರು ಯಾರಿಗೋ ಅಲ್ಲಿ ಹಾಕಿದ್ರೆ ನಮ್ಮ ಜಿಲ್ಲೆಗಳಿಗೆ ನಮ್ಮ ತಾಲೂಕಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರಂತ. ಈಗ ಯಾರ್ಯಾರ ಗುಣ ಹೆಂಗಿರುತ್ತೆ ಅಂತ ಹೆಂಗೆ ಗೊತ್ತಾಗ್ತದೆ ನಮಗೆ? ಇಂಥ ಪ್ರಕರಣ ಬಂದಾಗೆ ಗೊತ್ತಾಗ್ತದೆ. ವಿಲ್ ಡೀಲ್ ವಿತ್ ಇಟ್ ವೆರಿ ಸ್ಟ್ರಿಕ್ಟ್ಲಿ. GBA, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಅರ್ಬನ್ ಲೋಕಲ್ ಬಾಡಿ ಆ್ಯಂಡ್ 2029 and 28 ಸ್ಟೇಟ್ ಎಲೆಕ್ಷನ್, 29 ಲೋಕಸಭಾ ಎಲೆಕ್ಷನ್ ಎಲ್ಲನೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ. ಕರ್ನಾಟಕದಲ್ಲಿ, ದೇಶದಲ್ಲೂ ಕೂಡ ನಾವೇ ಬರ್ತೀವಿ. ಇಲ್ಲಿ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅನರ್ಹರು ಯಾರಿದ್ದಾರೆ ಅವರಿಗೆ ಹೋಗಬಾರ್ದು. ಸಾಕಷ್ಟು ಲೋಪಗಳಿದೆ, ಅದನ್ನ ತಾಂತ್ರಿಕವಾಗಿ ಹೇಗೆ ನಿವಾರಣೆ ಮಾಡ್ಬೋದು ಅಂತ. ಈಗ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ರೇವಣ್ಣ ಅವರಿರ್ಬೋದು, ಉಪಾಧ್ಯಕ್ಷರಾದ ನಮ್ಮ ದಿನೇಶ್ ಗುಳಿಗೌಡ ಅವರಿರ್ಬೋದು, ಕೆಲವು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಈಗ ನೀವೇ ಹೇಳಿ, ಸರ್ಕಾರದ ಬೊಕ್ಕಸೆಗೆ ಏನು ನಷ್ಟ ಆಗ್ತಾ ಇದೆ ಅದು ತಡೆಯೋದು ನಮ್ಮ ಆದ್ಯ ಕರ್ತವ್ಯ ಅಲ್ಲ. ಈಗ ಯಾರಿಗೆ ಸಿಗ್ತಾ ಇಲ್ಲ ಅವರಿಗೆ ಕೊಡಿಸ್ಬೇಕು, ಯಾರು ಅನರ್ಹರಿಗೆ ಅವ್ರಿಗೆ ತೆಗಿಬೇಕು. ಈ ಮೃತಪಟ್ಟವರಿಗೂ ಹೋಗ್ತಾ ಇದೆ. ಈಗ ನಾವು ಮೆಕ್ಯಾನಿಸಮ್ನ ಇವಾಲ್ವ್ ಮಾಡಬೇಕಲ್ಲ ತಾಂತ್ರಿಕವಾಗಿ. 2 ತಿಂಗಳಿಗೋ 3 ತಿಂಗಳಿಗೋ ನಾವು ಅಲ್ಲಿ PDO ಮುಖಾಂತರ, ವಿಲೇಜ್ ಅಕೌಂಟೆಂಟ್ ಮುಖಾಂತರ ಅಥವಾ ತಹಸೀಲ್ದಾರ್ ಮುಖಾಂತರ ಇಷ್ಟು ಜನ ತೀರೋಗಿದ್ದಾರೆ, ಇವರ ಆದರೂ ಕೂಡ ಇವ್ರ ಬ್ಯಾಂಕ್ ಅಕೌಂಟಿಗೆ ಜಮೆ ಆಗ್ತಾ ಇದೆ ಅಂತ ನಾವು ಒಂದು ಮೆಕ್ಯಾನಿಸಮ್ ಡೆವಲಪ್ ಮಾಡಬೇಕಲ್ಲ. ಸೊ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮತ್ತು ಇನ್ನೂ ಹೆಚ್ಚು ರೀತಿಯಿಂದ ಹೇಗೆ ನಾವು ನಮ್ಮ ಸರ್ಕಾರದ ಏನು ಸಿಟಿಸನ್ ಸರ್ವಿಸಸ್ ಡೆಲಿವರಿ ಸಿಸ್ಟಮ್ ಇದೆ ಅದನ್ನು ಚುರುಕುಗೊಳಿಸಬೇಕು ಅಂತ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕರೆದಿದ್ದಾರೆ. ಈ ಗವರ್ನೆನ್ಸ್ಗೂ ಕರೆದಿದ್ದಾರೆ ಅದಕ್ಕೆ. ಸೊ ವಿ ವಿಲ್ ಇವಾಲ್ವ್ ಎ ಮೆಕ್ಯಾನಿಸಮ್ ಇನ್ ದ ನೆಕ್ಸ್ಟ್ 1 or 2 months. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.